ಮಹಾದೇವಿ ಅಕ್ಕನ ವಚನ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ಅಕ್ಕಿ ಅಡಕೆ ಓಲೆ ತೆಂಗಿನಕಾಯಿ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲುಗಳ ಘೋರವನು ಭಿಕ್ಷೆಗೆ ಮನೆಗೆ ಬಂದದ್ದ ಕಂಡೆನವ್ವ. ಮಿಕ್ಕು ಮೀರಿ ಒಹನ ಬೆಂಬೆತ್ತಿ ಕೈ ಹಿಡಿದೆ ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನು. ಅಕ್ಕ ಕೇಳವ್ವ ಅಕ್ಕ. ಈ ವಚನದ ಅರ್ಥ, ಅಕ್ಕ ಕೇಳವ್ವ ಅಕ್ಕ ಅಂದರೆ ತನ್ನ ಸ್ನೇಹಿತೆಯೇ ಆದಂತಹ ಒಬ್ಬ ಮಹಾದೇವಿಯ ಸ್ನೇಹಿತೆಗೆ ಮಹಾದೇವಿಯು ಹೇಳುತ್ತಿದ್ದಾಳೆ, ಅಕ್ಕ ಕೇಳವ್ವ ಅಕ್ಕ ನಾನೊಂದು ಕನಸು ಕಂಡೆ. ಈ ದಿನ ನಾನು ಏನು ಮಾಡಿದೆ, ನನಗೆ ರಾತ್ರಿಯಲ್ಲಿ ಬೆಳಗಿನ ಜಾವ ನನಗೊಂದು ಕನಸು ಬಿತ್ತು ಅಂತ ಹೇಳ್ತಿದ್ದಾಳೆ. ಯಾರು? ಮಹಾದೇವಿ ಅಕ್ಕ ತನ್ನ ಸಖಿಗೆ ಹೇಳ್ತಿದ್ದಾಳೆ. ಕನಸಿನಾಗ ನಾನು ಏನು ನೋಡಿದೆ, ಕನಸಲ್ಲಿ ನನಗೆ ಒಂದು ಒಳ್ಳೆ ಶುಭ ಸೂಚನೆಗಳು ನನಗೆ ಕಂಡು ಬಂದವು ಅಂತ ಹೇಳ್ತಾಳೆ. ಅಕ್ಕಿ ಅಡಕೆ ಓಲೆ ತೆಂಗಿನಕಾಯಿಗಳನ್ನು ನಾನು ಕಂಡೆ. ಅಕ್ಕಿ ಅಡಕೆ ಓಲೆ ತೆಂಗಿನಕಾಯಿಗಳಂದರೆ ಇವು ಶುಭ ಸೂಚನೆ, ಅಂದರೆ ಒಳ್ಳೆಯ ಒಂದು ಏನೋ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಈ ಕನಸು ನೀಡ್ತದ ಅನ್ನುವಂತಹ ಮಾತನ್ನು ನಾವು ಹೇಳ್ಬೋದು. ಈ ರೀತಿಯಲ್ಲಿ ನಾನೇನು ಮಾಡಿದೆ, ಕನಸಲ್ಲಿ ಅಕ್ಕಿ ಅಡಕೆ ಓಲೆ ತೆಂಗಿನಕಾಯಿ ಕಂಡೆ ಅಕ್ಕ ಅಂತ ಹೇಳ್ತಾಳೆ. ಜೊತೆಗೆ ನಾನೇನು ಮಾಡಿದೆ, ಅಕ್ಕಿ ಅಡಕೆ ಓಲೆ ತೆಂಗಿನಕಾಯಿಗಳ ಜೊತೆಯಲ್ಲಿ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲುಗಳ ಘೋರವನು ಮನೆಗೆ ಭಿಕ್ಷೆಗೆ ಬಂದದ್ದ ಕಂಡೆ. ಅಂದರೆ ಚಿಕ್ಕ ಚಿಕ್ಕ ಕೂದಲು, ಗುಂಗುರು ಕೂದಲಿರುವಂತಹ ಮತ್ತು ಚಿಕ್ಕ ಚಿಕ್ಕ ಹಲ್ಲುಗಳಿರುವ, ಸಣ್ಣಗೆ ಸರಿಯಾಗಿ ಜೋಡಣೆಯಾಗಿರುವಂತಹ ಹಲ್ಲುಗಳಿರುವ ಸುಲಿಪಲ್ಲುಗಳು, ಅಂದರೆ ಚಿಕ್ಕ ಚಿಕ್ಕ ಹಲ್ಲುಗಳಿರುವ ಘೋರವನು ಘೋರವ ಅಂದರೆ ವ್ಯಕ್ತಿ, ಸಣ್ಣ ಸಣ್ಣ ಹಲ್ಲುಗಳಿರುವಂತಹ ಗುಂಗುರು ಕೂದಲುಗಳಿರುವಂತಹ ಒಬ್ಬ ವ್ಯಕ್ತಿ ಮನೆಗೆ ಭಿಕ್ಷೆಗೆ ಬಂದದ್ದನ್ನು ಕಂಡಿನಮ್ಮ. ನಾನು ನನ್ನ ಮನೆಗೆ ಅಕ್ಕಿ ಅಡಕೆ ಓಲೆ ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ಜಡೆಗಳುಳ್ಳ ಗುಂಗುರು ಕೂದಲುಗಳುಳ್ಳ ಸಣ್ಣ ಹಲ್ಲುಗಳಿರುವಂತಹ ಒಬ್ಬ ವ್ಯಕ್ತಿ ಮನೆಗೆ ಭಿಕ್ಷೆಗೆ ಬಂದಿದ್ದನ್ನು ಕಂಡೀನಿ ಅಂತ ಹೇಳ್ತಾಳ್ರಿ. ಅಷ್ಟು ಬಂದಿದ್ದಂತಹ ವ್ಯಕ್ತಿಯನ್ನು ನಾನು ಬಿಡಲಿಲ್ಲ. ಅಷ್ಟಕ್ಕೆ ಆತನ ಹಿಂದೆ ಬೆನ್ನತ್ತಿ ಏನು ಮಾಡಿದೆ, ಆತನ ಹಿಂದೆ ಬೆಂಬತ್ತಿ ಕರೆದೆ ನಾನು ಆಗ ಆತನನ್ನು ಕರೆದು ಕೈ ಹಿಡಿದ ಆ ಕ್ಷಣ ನಾನು ಯಾರನ್ನು ಕಂಡೆ, ಆ ವ್ಯಕ್ತಿಯಲ್ಲಿ ನಾನು ಚನ್ನಮಲ್ಲಿಕಾರ್ಜುನನನ್ನು ಕಂಡೆ. ಹಾಗೆ ನನ್ನ ಚನ್ನಮಲ್ಲಿಕಾರ್ಜುನನನ್ನು ಕಂಡ ತಕ್ಷಣ ನನಗೇನಾಯಿತು, ಕನಸಿನಿಂದ ಎಚ್ಚರವಾಯಿತು, ಅಂದರೆ ನಿದ್ರೆಯಿಂದ ನಾನು ಎದ್ದುಬಿಟ್ಟೆ ಎನ್ನುವಂತಹ ಒಂದು ಮಾತನ್ನು ಮಹಾದೇವಿ ಅಕ್ಕ ಈ ವಚನದಲ್ಲಿ ತಿಳಿಸ್ತಾಳೆ.